ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಪಲ್ ಆಗಿರುವಂಥ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಾರಿ ಕುಚ್ ಡಿಸೈನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ತುಂಬ ಬರೀ 2 ಗಂಟೆಯಲ್ಲಿ ಹಾಕಿ ಮುಗಿಸ್ಬೋದು ಈ ಡಿಸೈನ್ನ. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ, ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ಇಲ್ಲಿ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಇಲ್ಲಿ ಕುಚ್ಚು ಕಟ್ಟೋಕ್ಕೆ ನಾನು ಲಾಕ್ ಮಾಡ್ತಾಯಿದ್ದೀನಿ, 5 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ. ನೀವು ಪೂರ್ತಿ ಡಿಸೈನ್ನ ನೋಡಿ ಎಂಡ್ವರೆಗೂ. ನನಗೆ ಇದು ಕುಚ್ಚು ತುಂಬ ಹತ್ತಿರ ಅನ್ನಿಸ್ತು, ಸೊ ನೀವು ಇಲ್ಲಿ 6 to 7 ಚೈನ್ಸ್ ಹಾಕ್ಕೊಳ್ಳಿ, ಅಂದರೆ ನಿಮಗೆ ಸ್ವಲ್ಪ ಗ್ಯಾಪ್ ಆಗುತ್ತೆ. 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 6 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸ್ವಲ್ಪ ಒಳಗಡೆ ಈ ರೀತಿ ಯು ಶೇಪ್ ಬರೋ ರೀತಿ ಅದನ್ನ ಲಾಕ್ ಮಾಡ್ಕೋಬೇಕು ಸೀರೆಗೆ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಸೊ ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಬ್ಯಾಕ್ ಸೈಡ್ ವರ್ಕ್ ಮಾಡೋದಿರುತ್ತೆ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಸ್ವಲ್ಪ ದಾರ ಮೇಲೆತ್ತಿ ಒಂದು ಸ್ಮಾಲ್ ಬೀಡ್ ತೊಗೊತಿದ್ದೀನಿ. ನಾನಿಲ್ಲಿ ಸ್ಮಾಲ್ ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ. ಈ ರೀತಿ ಆ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಈ 6 ಚೈನ್ ಕೆಳಗಡೆ ಈ ರೀತಿ 6 ಚೈನ್ ಒಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಒಂದು ಮಾಡಬೇಕು. ಮತ್ತೆ ಒಂದು ಸ್ವಲ್ಪ ದಾರ ಮೇಲೆ ಎತ್ತಬೇಕು, ಮತ್ತೊಂದು ಬೀಡನ್ನ ಆ್ಯಡ್ ಮಾಡಬೇಕು. ಮಾಡಿ ಈ 6 ಚೈನ್ ಇದೆಯಲ್ಲ ಅದ್ರ ಕೆಳಗಡೆ ಈ ರೀತಿ ಹೋಗಿ ದಾರ ತಂದು ಬೀಡನ್ನ ಲಾಕ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು, ಆ 6 ಚೈನ್ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಈ ರೀತಿ 2 ರಿಂದ 3 ಬೀಡ್ಸ್ನ ತೊಗೊಳ್ಳಿ, ಅಂದರೆ ನಿಮಗೆ ಸ್ವಲ್ಪ ಬೇಗ ಆಗುತ್ತೆ ಡಿಸೈನು. ಒಂದೊಂದೇ ಬೀಡ್ ತೊಗೊಳ್ತಾ ನಿಂತರೆ ಲೇಟ್ ಆಗುತ್ತೆ. ಸೊ ಇಲ್ಲಿ 2 ರಿಂದ 3 ನಿಮಗೆ ಈ ರೀತಿ ಬಂದರೆ ತೊಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಒಂದೊಂದೇ ಬೀಡನ್ನ ತೊಗೊಂಡು ಈ ರೀತಿ ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಂಡು ಹೋಗಿ ಕಂಟಿನ್ಯೂ ಹೀಗೆ ಮಾಡಿ. ನಾನು 6 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಸೊ 6 ಚೈನ್ಗೆ ನಾನಿಲ್ಲಿ 6 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಜಾಸ್ತಿ ಬೀಡ್ ಹಿಡಿಸಿದರೆ 6 ಅಥವಾ 7 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 6 ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಇರುತ್ತೆ, ಆ ಲಾಕಿಗೆ ಲಾಕ್ ಮಾಡಬೇಕು. ಇದಿಷ್ಟು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಈಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿದ ಮೇಲೆ ಈಗ ಡೈರೆಕ್ಟಾಗಿ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಬಿಟ್ಟು ಸೆಕೆಂಡ್ ಬೀಡ್ ಕೆಳಗಡೆ ಈ ರೀತಿ ಸೆಕೆಂಡ್ ಬೀಡ್ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಿ. ಅಂದರೆ ಅದು ಫಸ್ಟ್ ಬೀಡ್ ಮೇಲೆ ಈ ರೀತಿ ಓವರ್ಲ್ಯಾಪ್ ಆಗಿ ಬರುತ್ತೆ. ಮತ್ತು 3 ಚೈನ್ ಹಾಕಿ ಅದರ ನೆಕ್ಸ್ಟ್ ಬೀಡ್ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಇಲ್ಲಿ ನಾವು ಆ ಬೀಡ್ ಪಕ್ಕ ಲಾಕ್ ಮಾಡ್ಕೊಂಡು ಹೋಗಬೇಕು. ಮತ್ತು 3 ಚೈನ್ ಹಾಕಬೇಕು, ನೆಕ್ಸ್ಟ್ ಬೀಡ್ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಬೀಡ್ ಮಧ್ಯೆ ಯಾವುದೇ ರೀತಿಯ ಹೋಲ್ ಗ್ಯಾಪ್ ಆಗಲಿ ಅಥವಾ ಅಲ್ಲಿ ಯಾವುದೇ ರೀತಿಯ ಸ್ಪೇಸ್ ಇಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬೀಡ್ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬೀಡ್ ಈ ಸೈಡು, ಬೀಡ್ ಲೆಫ್ಟ್ ಸೈಡ್ ಮೀನ್ಸ್ ಅಂದರೆ ನಮ್ಮ ಹ್ಯಾಂಡ್ ಲೆಫ್ಟ್ ಸೈಡ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬಾರ್ದು. ಬೀಡ್ದು ಈ ಕಡೆ ರೈಟ್ ಸೈಡ್, ಆ ಬೀಡ್ ಕೆಳಗಡೆ ದಾರ ಹಾಕಿ ಈ ರೀತಿ ರೈಟ್ ಸೈಡೇ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಲೆಫ್ಟ್ ಸೈಡ್ ಮಾಡಿಕೊಂಡ್ರೆ 2 ಬೀಡ್ ಮಧ್ಯೆ 3 ಚೈನ್ ಬಂದುಬಿಡುತ್ತೆ, 2 ಬೀಡ್ಗೆ ಸೇರಿಸಿ. ಅದಕ್ಕೋಸ್ಕರ ಈ ಸೈಡೇ ಬರೋ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇಲ್ಲಿ ಕಂಟಿನ್ಯೂ 6 ಬೀಡ್ಸಿಗೆ ಮೇಲೆ 3 ಚೈನ್ದು ಡಿಸೈನ್ ಬರೋ ರೀತಿ ಹಾಕ್ಕೊಂಡು ಹೋಗಬೇಕು. ಸೊ ಎಂಡಲ್ಲಿ ಲಾಸ್ಟ್ ಬೀಡ್ಗೆ ಕೂಡ 3 ಚೈನ್ಸೇ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಇಲ್ಲೇನು ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಈ 3 ಚೈನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಸೀರೆಗೆ ಒಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಮತ್ತೆ ಕುಚ್ಚಿಗೆ ಸ್ಪೇಸ್ ಬಿಡೋಣ. ಸೊ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ನೀವಿಲ್ಲಿ 6 to 7 ಚೈನ್ಸ್ ಹಾಕ್ಕೊಳ್ಳಿ, ಅಂದರೆ ನಿಮಗೆ ಕುಚ್ಚು ಸ್ವಲ್ಪ ಗ್ಯಾಪ್ ಇರುತ್ತೆ, ಇಲ್ಲಾಂದರೆ ತುಂಬ ಹತ್ರ ಆಗಿಬಿಡುತ್ತೆ. ಸೊ 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು 6 ಚೈನ್ ಹಾಕ್ಕೋಬೇಕು. 6 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಅದಕ್ಕಿಂತ ಒಂದು ಸ್ವಲ್ಪ ಒಳಗಡೆ ಈ ರೀತಿ ಯು ಶೇಪ್ ಬರೋ ರೀತಿ ಅದನ್ನ ಲಾಕ್ ಮಾಡ್ಕೋಬೇಕು. ಇಲ್ಲಿ ಆರ್ಚ್ ಬರುತ್ತೆ, ಸೊ ಯು ಶೇಪ್ ಬರೋ ರೀತಿ ಲಾಕ್ ಮಾಡಿಕೊಂಡು ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತು ಬೀಡನ್ನ ಆ್ಯಡ್ ಮಾಡೋಣ. ಸೊ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಈ 6 ಚೈನ್ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ತಬೇಕು, ಮತ್ತೊಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ 6 ಚೈನ್ ಕೆಳಗಡೆ ಹೋಗಿ ದಾರ ತಂದು ಬೀಡನ್ನ ಲಾಕ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಲಾಕ್ ಮಾಡೋ ಹೋಗಿಲ್ಲ, 6 ಚೈನ್ ಒಳಗಡೆ ಹೋಗಿ ದಾರ ತಂದೆ
ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೊ ನಾನು ಫಸ್ಟ್ ಡಿಸೈನಲ್ಲಿ 6 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲೂ ಕೂಡ 6 ಬೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. 6 ಬೀಡ್ ಆ್ಯಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ 2 ಲಾಕ್ಸ್ ಇರುತ್ತಲ್ಲ, ಅಲ್ಲಿ ಸೆಕೆಂಡ್ ಲಾಕಿಗೆ ಲಾಕ್ ಮಾಡ್ಕೋಬೇಕು 6 ಬೀಡನ್ನ ಆ್ಯಡ್ ಮಾಡಿದ್ಮೇಲೆ. ಇದು ಬ್ಯಾಕ್ ಸೈಡ್ ಆಯಿತು. ಈಗ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಫ್ರಂಟ್ ಸೈಡ್ ಟರ್ನ್ ಮಾಡಿದ್ಮೇಲೆ 3 ಚೈನ್ಸ್ ಹಾಕ್ಕೊಂಡು ಫಸ್ಟ್ ಬೀಡ್ಗೆ ಓವರ್ಲ್ಯಾಪ್ ಬರಬೇಕಂದ್ರೆ ನೆಕ್ಸ್ಟ್ ಅದರ ಸೆಕೆಂಡ್ ಬೀಡ್ ಒಳಗಡೆ ಕೆಳಗಡೆ ಈ ರೀತಿ ಸ್ಪೇಸ್ ಇರುತ್ತೆ, ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಆ ನಮ್ಮದು ರೈಟ್ ಸೈಡೇ ಮಾಡ್ಕೋಬೇಕು, ಲೆಫ್ಟ್ ಸೈಡು ಲೆಫ್ಟ್ ಸೈಡ್ ಮಾಡಬಾರ್ದು, ರೈಟ್ ಸೈಡೇ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಪ್ರತಿಯೊಂದು ಅಂದರೆ 6 ಬೀಡ್ಸ್ಗೆ ಈ ರೀತಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಹೊಸಬ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮಗಿದು ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಡಿಸೈನ್ ಹೇಗೆ ಅನ್ನಿಸ್ತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ನಾನು ಕಂಟಿನ್ಯೂ 6 ಬೀಡ್ಸಿಗೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟಲ್ಲಿ 3 ಚೈನ್ ಹಾಕಿ ಸೀರೆಗೆ ಏನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಒಂದು ಸತಿ ಸೀರೆಗೆ ಒಂದು ಸತಿ ಲಾಕ್ ಮಾಡ್ಕೋಬೇಕು. ಸೊ ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ಸೊ ಕಂಟಿನ್ಯೂ ಹೀಗೆ ಹಾಕಬೇಕು. ನೆಕ್ಸ್ಟು ಮತ್ತೆ 5 ಚೈನ್ ಹಾಕಿ ಮತ್ತೆ ಒಂದು ಆರ್ಚ್ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿಯಾಗಿ ಕುಚ್ಚು ತೋರಿಸ್ತೀನಿ ನೋಡಿ, ನಾನು ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ತುಂಬ ಸ್ಟಿಫಾಗಿ ಬಂದಿದೆ, ಯಾವುದೇ ರೀತಿ ವೇವಿ ಬಂದಿಲ್ಲ. ಆಮೇಲೆ ಸೀರೆ ಕೂಡ ಶ್ರಿಂಕ್ ಆಗಿಲ್ಲ. ಇಲ್ಲಿ ನಾನು ಕುಚ್ಚು ತುಂಬ ಹತ್ತಿರ ಆಯಿತು ಅನ್ನಿಸ್ತಿದೆ ನನಗಿಲ್ಲಿ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ 6 ಅಥವಾ 7 ಚೈನ್ಸ್ ಹಾಕ್ಕೊಳ್ಳಿ, ಅಂದರೆ ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿ ಸ್ಪೇಸ್ ಬರುತ್ತೆ. ಅಂದರೆ ನಿಮ್ಮ ಕುಚ್ಚು ಮತ್ತು ಈ ಆರ್ಚು ಸ್ವಲ್ಪ ಡಿಫ್ರೆನ್ಸ್, ಅಂದರೆ ಸ್ವಲ್ಪ ದೂರ ಇರುತ್ತೆ. ಇದು ನನಗೆ ಪರ್ಸ್ನಲಿ ತುಂಬ ಹತ್ತಿರ ಆಯಿತು ಅಂತ ಅನ್ನಿಸ್ತು. ನಿಮಗಿಲ್ಲ ನಡೆಯುತ್ತೆ ಇಷ್ಟೇ ಹತ್ತಿರ ಅಂತಂದರೆ ನೀವು ಇದೇ ರೀತಿ ಹಾಕ್ಕೊಳ್ಳಿ. ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.